ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಅವರೆಕಾಯಿಂದ ಹಿಟ್ಕಿನ ಬೇಳೆ ಅವರೆಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಸೀಸನಲ್ ಆಗಿರೋದ್ರಿಂದ ಫ್ರೆಶ್ ಆಗಿ ಅವರೆಕಾಯಿ ಸಿಕ್ಕುತ್ತೆ. ಆದ್ದರಿಂದ ಆದಷ್ಟು ಸೀಸನಲ್ಲಿ ಸಿಗುವಂಥ ಅವರೆಕಾಯಿ, ಹಸಿ ತೊಗರಿಕಾಯಿ, ಬಟಾಣಿ, ಅಲಸಂದೆ ಕಾಳು ಈ ಥರದ್ದು ಯೂಸ್ ಮಾಡೋದು ಬೆಟರು. ಯಾಕಂದರೆ ನಮಗೆ ಯಾವಾಗಲೂ ಫ್ರೆಶ್ ಐಟಮ್ ಸಿಗಲ್ಲ. ಹಂಗಾಗಿ ಸಿಕ್ಕಿದಾಗ ಈ ಥರ ಯೂಸ್ ಮಾಡ್ಕೊಳ್ಳೋದು. ಅದರಲ್ಲೂ ಈ ಸೀಸನ್ ಬಂದುಬಿಟ್ರೆ ಬೇರೆ ಯಾವುದು ಬೇಡನೇ ಅನಿಸುತ್ತೆ. ಈ ಥರನೇ ವೆರೈಟಿ ಬೇಕಾಗುತ್ತೆ. ಈಗ ನಾನಿಲ್ಲಿ 1 kg ಅಷ್ಟು ಹಿಟ್ಕಿನ ಬೇಳೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಐಟಮು: ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ಇದೆಲ್ಲ ತೆಗೆದು ಕ್ಲೀನಾಗಿ ಒಂದು ಕಡೆ ಇಟ್ಕೊಳ್ಳಿ. ಈಗ ಸಿಂಪಲ್ಲಾಗಿ ಬೇಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲಿ ಇಟ್ಟು 1 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ದೊಡ್ಡದಾಗಿರೋ 1 ಈರುಳ್ಳಿ ಅಥವಾ ಚಿಕ್ಕದಾದರೆ 2 ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು ದೊಡ್ಡದಾದ ಬೆಳ್ಳುಳ್ಳಿ, ಇಲ್ಲಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ. ಇಲ್ಲಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿ, ಕಮ್ಮಿ ಮಾಡೋಂಗಿದ್ರೆ ಕಮ್ಮಿ ಮಾಡ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಕಡಲೆಪಪ್ಪು, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಜಾಜಿಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದು ತುಂಬ ಕೆಂಪಗೂ ಫ್ರೈ ಆಗಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಆ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಈಗ ನೋಡಿ, ಈ ಥರ ಆದಮೇಲೆ ಒಂದು 8 ರಿಂದ 10 ಕಾಳಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಇದರಿಂದ ರುಚಿನೂ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಬೇಕಾಗಿರೋಷ್ಟು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ನಿಮಿಷ ಹಂಗೆ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಳಿ. ಈಗ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಕೊತ್ತಂಬರಿ ಮತ್ತು ಪುದೀನ ತುಂಬ ಫ್ರೈ ಮಾಡಬಾರ್ದು. ಈಗ ನಾವು ಅರ್ಧ ಕಪ್ಪು ಅಥವಾ ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. 2 ಸ್ಪೂನು ಧನಿಯಾ ಪುಡಿ, ಕ್ವಾಂಟಿಟಿ 1 kgಗೆ. ಇಲ್ಲಿ ಲಾಸ್ಟ್ಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದೇ ಬಿಸಿಗೆ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಜೀರಿಗೆ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ ಫಸ್ಟೇ ಹಾಕಿದ್ರೆ. ಹಾಗಾಗಿ ಲಾಸ್ಟಲ್ಲಿ ಹಾಕಿ. ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗಿನ್ನು ಹಿಟ್ಕಿನ ಬೇಳೆ ಸಾರು 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಈಗ ಒಂದು ಪಾತ್ರೆ ಇಟ್ಟು 1 ಸ್ಪೂನ್ ತುಪ್ಪ, ನಮಗೆ ಬೇಕಾಗಿರೋಷ್ಟು ಎಣ್ಣೆ. ಇಲ್ಲಿ ತುಪ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಮಾಡ್ಬೋದು. ನಿಮಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಪ್ಪ ಮತ್ತು ಎಣ್ಣೆನ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅದು ಚಟಪಟ ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ 1 ಈರುಳ್ಳಿ ಮತ್ತು ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ. ಇದು ಒಗ್ಗರಣೆ ಸ್ವಲ್ಪ ಕೆಂಪಗಾದಮೇಲೆ ನಾವು ನೆನೆಸಿ ಬಿಡಿಸಿಟ್ಕೊಂಡಿರುವಂಥ ಹಿಟ್ಕಿದ ಅವರೆ ಬೇಳೆನ ಹಾಕಿ. ಇಲ್ಲಿ ಅವರೆ ಬೇಳೆನ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ನಮಗೆ ರುಚಿ ಚೆನ್ನಾಗಿರುತ್ತೆ, ಆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಕೆಲವರು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಡೈರೆಕ್ಟಾಗಿ ಮಸಾಲೆ ಹಾಕಿದ್ಮೇಲೆ ಅವರೆ ಬೇಳೆ ಹಾಕ್ತಾರೆ. ಬಟ್ ಮಸಾಲೆ ಹಾಕೋಕ್ಕಿಂತ ಮುಂಚೆ ಎಣ್ಣೆಯೊಳಗೆ ಅವರೆ ಬೇಳೆನ ಹಾಕಿ ಸ್ವಲ್ಪ 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿದ್ರೆ ರುಚಿ ಜಾಸ್ತಿ ಆಗುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಂಡು ಈಗ ನಾವು ಇದನ್ನ ಇನ್ನೊಂದ್ಸಲಿ ಚೆನ್ನಾಗಿ ಕಲಸಿ. ಈಗ ನೋಡಿ, ನೀರು ಬಿಟ್ಕೊಂಬರ್ತಿದೆಯಲ್ಲ, ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡಿ. ಈ ರೀತಿ ಚೆನ್ನಾಗಿ ಮಸಾಲೆನ ಆ್ಯಡ್ ಮಾಡಿ. ಈಗಲೂ ಅಷ್ಟೇ ನೀರು ಹಾಕಬಾರ್ದು. ಇದನ್ನು ಅಷ್ಟೇ ಬೇಳೆ ಮತ್ತು ಎಣ್ಣೆ ಜೊತೆ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಕಲಸಿದ್ಮೇಲೆ ಸ್ವಲ್ಪ ಸೈಡಲ್ಲಿ ಎಣ್ಣೆ ತೇಲ್ತಾ ಬರುತ್ತೆ. ಆ ಟೈಮಲ್ಲಿ ನಾವು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೋಬೋದು. ನೋಡಿ, ಇನ್ನೊಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಮಸಾಲೆನೂ ಸಹ ಇನ್ನೊಂದು ಸ್ವಲ್ಪ ಫ್ರೈ ಆಗುತ್ತೆ. ಈಗ ಇದಕ್ಕೆ ನಾವು ಹಿಟ್ಕಿನ ಬೇಳೆಗೆ 1 ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೀವು ಬೇಕಂದರೆ ಟೊಮೊಟೊ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಕೆಲವರಿಗೆ ಟೊಮೊಟೊ ಇಷ್ಟ ಆಗುತ್ತೆ, ಕೆಲವರಿಗೆ ಟೊಮೊಟೊ ಇಷ್ಟ ಆಗಲ್ಲ ಹಿಟ್ಕಿನ ಬೇಳೆ ಸಾರಲ್ಲಿ. ಹಂಗಾಗಿ ಅದು ನಿಮ್ಮ ಚಾಯ್ಸು. ನೋಡಿ, ಇದೇ ಥರ ಟೊಮೊಟೊನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಈ ರೀತಿ ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೀವು ಉಪ್ಪು ಖಾರ ಎಲ್ಲ ಸರಿಯಾಗಿದೋ ಇಲ್ವಾ ಅಂತ ನೋಡಿಕೊಂಡು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಡಿ. ಈ ನೋಡಿ, 10 ರಿಂದ 15 ನಿಮಿಷ ಬಿಟ್ಟ ಮೇಲೆ ಸಾರು ರೆಡಿ ಆಗಿದೆ. ಬಿಸಿ ಬಿಸಿ ಆದಂಥ ಹಿಟ್ಕಿನ ಬೇಳೆ ಸಾರು ನೋಡಿ ರೆಡಿ ಆಗಿದೆ. ಬೇಳೆ ಅಷ್ಟೇ ಹಿಂಗೆ ಇರಬೇಕು, ತುಂಬ ನುಣ್ಣಗೆ ಬೇಯೋಕ್ಕೆ ಬಿಡಬಾರ್ದು. ನೋಡಿ, ಹಿಂಗೆ ಮುಟ್ಟಿದ್ರೆ ಕರಗೋದ್ರೆ ಸಾಕು, ಇಲ್ಲಾಂದರೆ ಪಾಯಸ ಥರ ಆಗ್ಬಿಡುತ್ತೆ. ಇಳಿಸೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಡ್ ಮಾಡಿಕೊಂಡು ನಮಗೆ ಇಳಿಸಿದ್ರೆ ಬಿಸಿ ಬಿಸಿ ಆದಂಥ ಹಿಟ್ಕಿದ ಅವರೆ ಬೇಳೆ ಸಾರು ರೆಡಿ ಆಗಿದೆ. ಬನ್ನಿ, ನಾವು ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ಸಾರು ದೋಸೆ, ಇಡ್ಲಿ, ಮುದ್ದೆ, ಚಪಾತಿ, ಪೂರಿ ನೀವು ಯಾವುದಕ್ಕಾದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸೀಸನಲ್ ಅಲ್ವಾ, ಹಾಕ್ಕೊಂಡು ತಿಂತಿದ್ರೆ ಹಬ್ಬ ಇನ್ನೂ ತಿನ್ನಬೇಕು ಅನಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.